ಅವರಿನ್ನು ಹಾಲುಗಲ್ಲದ ಪುಟ್ಟ ಕಂದಮ್ಮಗಳು. ತೊದಲು ಮಾತನಾಡುವ ಕಂದಮ್ಮಗಳ ಸಾಧನೆ ಅಷ್ಟಿಷ್ಟಲ್ಲ. ಅವರು ಬಾಯಿ ಬಿಟ್ರೆ ಹರಳು ಹುರಿದಂತೆ ಫಟ್ ಫಟ್ ಅಂತ ಕೇಳಿದಕ್ಕೆ ಉತ್ತರ ಕೊಡ್ತಾರೆ. ಅಷ್ಟಕ್ಕೂ ಯಾರು ಆ ಪುಟ್ಟ ಕಂದಮ್ಮಗಳು, ಅವರ ಸಾಧನೆಗಳೇನು ಅಂತೀರಾ? ಇಲ್ಲಿದೆ ನೋಡಿ. Which is our district? Which is our state? Which is our country? India. Which is capital city of Karnataka? Bangalore. Which is capital city of India? Delhi. How many days are there in a week? 7 days. ಹೀಗೆ ಹರಳು ಹುರಿದಂತೆ ಪಟ್ ಪಟ್ ಎಂದು ಕಡಿಮೆ ಸಮಯದಲ್ಲಿ ಭಾರತದ ರಾಜ್ಯಗಳ ಹೆಸರು, ಕರ್ನಾಟಕದ ಜಿಲ್ಲೆಗಳ ಹೆಸರು, 100 ಆಂಟೋನಿಮ್ಸ್ ವರ್ಡ್ಸ್, ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿರುವ ಇವರೆಲ್ಲ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಣಿಗೆರೆ ಗ್ರಾಮದಲ್ಲಿರುವ ನಿಸರ್ಗ ಪ್ರಾಥಮಿಕ ಶಾಲೆಯ ಮಕ್ಕಳು. ಹೌದು, ಈ ಶಾಲೆಯ ಮಕ್ಕಳು ವಿವಿಧ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಳ್ಳುವ ಮೂಲಕ ಪೋಷಕರಿಗೆ ಹಾಗೂ ಶಾಲೆಗೆ ಹೆಸರು ತರುವ ಕೆಲಸ ಮಾಡಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಆರಂಭವಾದ ನಿಸರ್ಗ ಶಾಲೆ ಕೇವಲ ಶಿಕ್ಷಣ ನೀಡುವುದಷ್ಟೇ ತನ್ನ ಕೆಲಸ ಎನ್ನದೆ ಮಕ್ಕಳಲ್ಲಿರುವ ಪ್ರತಿಭೆ ಗುರುತಿಸಿ ಅದಕ್ಕೆ ಉತ್ತೇಜನ ನೀಡುವ ಕೆಲಸ ಮಾಡುತ್ತಿದೆ. ಈ ಶಾಲೆಯ ಮಕ್ಕಳು ಕಲಾಂ ವರ್ಲ್ಡ್ ರೆಕಾರ್ಡ್, ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್, ಹೈ ವೈಡ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿಸರ್ಗ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆ ನಾವು ತಣಿಗೆರೆಯಲ್ಲಿ ಒಂದು ರೂರಲ್ ಸೆಟಪ್ಪಲ್ಲಿ, ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಂದು ಸ್ಕೂಲನ್ನು ಓಪನ್ ಮಾಡಿದ್ವಿ. ಸೊ ಏನಕ್ಕೋಸ್ಕರ ಅಂದರೆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಸುಮಾರು ನಮ್ಮ ಶಾಲೆಯಲ್ಲಿ ಪ್ರಿ-KG ಟು ಅಪ್ ಟು 5th ಸ್ಟ್ಯಾಂಡರ್ಡ್ವರೆಗೂ ನಾವು ನಡೆಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಮಕ್ಕಳು ತುಂಬ ಸಾಧನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಹೆಮ್ಮೆಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಸುಮಾರು ನಮ್ಮ ಶಾಲೆಯಲ್ಲಿ 52 ಮಕ್ಕಳಿದ್ದಾರೆ. ಸೊ ಈಗ ಸ್ಟಾರ್ಟಿಂಗ್ ಪ್ರಿ-KG ಟು 2nd ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ ಒಂದು 52 ಮಕ್ಕಳಲ್ಲಿ ಆ ಮಕ್ಕಳ ಒಂದು ಪ್ರತಿಭೆಯನ್ನು ಒಂದು ಗುರುತಿಸ್ಬಿಟ್ಟು ನಾವು ಆ ಮಕ್ಕಳಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ನಾವು ಹೊರತೆಗೆಯುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಜೊತೆಗೆ ನಮ್ಮ ಸಹ ಶಿಕ್ಷಕರು ಸಹ ಕೈ ಜೋಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ 7 ಜನ ಮಕ್ಕಳು ಒಂದು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸನ್ನು ಮಾಡಿದ್ದಾರೆ, ಹೈ ವೈವ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸನ್ನು ಮಾಡಿದ್ದಾರೆ, ಆ್ಯಂಡ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್, ಆ್ಯಂಡ್ ಅನದರ್ ಒನ್ ಈಸ್ ಕಲಾಂ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಎಲ್ಲ ಮಕ್ಕಳು, ಈ 7 ಮಕ್ಕಳು ಏನು ನಮಗೆ ರೆಕಾರ್ಡ್ ಮಾಡಿದಾರಲ್ಲ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನು ನಾವು ಮಕ್ಕಳಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ನಾವು ಹೊರತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಆ ಮಕ್ಕಳಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ನಾವು ಹೊರ ಜಗತ್ತಿಗೆ ತೋರಿಸ್ಬೇಕು. ಇದೊಂದೇ ಅಲ್ಲ, ಬರೀ ಎಜುಕೇಷನಲ್ಲಿ ಅಂತಲೇ ಅಲ್ಲ, ಒಂದು ಕರಾಟೆ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಯಾವುದೇ ಒಂದು ಕಲೆಯನ್ನು ಆಗಿರಲಿ, ಆ ಮಕ್ಕಳಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ನಾವು ಹೊರಗಿನ ಜಗತ್ತಿಗೆ ತೋರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. 3 ವರ್ಷದ ಎಸ್ ಧ್ರುವ ಪ್ರಿ-KG ಓದುತ್ತಿದ್ದು 1 ನಿಮಿಷ 8 ಸೆಕೆಂಡ್ನಲ್ಲಿ 25 ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಹೈ ವೈಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. Which is our district? Which is our state? Karnataka. Which is our country? India. Which is capital city of Karnataka? Bangalore. Which is capital city of India? Delhi. How many days are there in a week? 7 days. How many months are there in a year? 10 months. Which is our national animal? Tiger. Which is our national bird? Peacock. Which is our national game? Hockey. Which is our national flower? LKGಯ ಆರ್ ರಿಷಿ ಕೇವಲ 14 ಸೆಕೆಂಡ್ಗಳಲ್ಲಿ ಭಾರತದ ರಾಜ್ಯಗಳ ಹೆಸರು ಹೇಳುವ ಮೂಲಕ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಪಡೆದಿದ್ದಾರೆ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒರಿಸ್ಸಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ. LKGಯ ಚಿರಾಯುರಾಜ್ MS 1 ನಿಮಿಷ 8 ಸೆಕೆಂಡ್ನಲ್ಲಿ 30 ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಕಲಾಂ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಪಡೆದಿದ್ದಾರೆ. Which is our district? Danagere. Which is our state? Karnataka. Which is our country? India. Which is capital city of Karnataka? Bangalore. Which is capital city of India? Delhi. How many days are there in a week? 7 days. How many months are there in a year? 12 months. Which is our national animal? Tiger. Which is our national bird? Peacock. Which is our national fruit? Mango. Which is our national flower? Lotus. Which is our national tree? Banyan tree.
ಯುಕೆಜಿಯ ಯನಿತಾ ಕೇವಲ 51 ಸೆಕೆಂಡ್ಗಳಲ್ಲಿ 100 ಆಂಟೋನಿಮ್ಸ್ ವರ್ಡ್ಗಳನ್ನು ಹೇಳುವ ಮೂಲಕ ಕಲಾಂ ವರ್ಡ್ ರೆಕಾರ್ಡ್ ಪ್ರಶಸ್ತಿ ಪಡೆದಿದ್ದಾರೆ. Student teacher there above will identify as a better city guys go down to the but Ali like person will foolish ways go to my this cousin like every friend back to like this to love at man. ಯುಕೆಜಿಯ ವಂಶಿ 7 ಕೋಟಿ 2 ನಿಮಿಷ 6 ಸೆಕೆಂಡ್ಗಳಲ್ಲಿ 45 ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಪಡೆದಿದ್ದಾರೆ. Which is our taluk? Channagiri, Which is our district? Davanagere, Which is our state? Karnataka, Which is our country? India, Which is our capital city of Karnataka? Bangalore, Which is our capital city of India? New Delhi, How many days are there in a week? 7 days, How many months are there in a year? 12 months, Which is our national animal? Tiger, Which is our national bird? Peacock, Which is our national flower? Lotus, Which is our national game? Hockey, Which is our national anthem? Forest Light, Which is our national tree? Banyan Tree. ಇನ್ನು 1ನೇ ತರಗತಿಯ ಸಿರಿ ಬಿಆರ್ ಕೇವಲ 20 ಸೆಕೆಂಡ್ಗಳಲ್ಲಿ 1947 ರಿಂದ 2024ರವರೆಗಿನ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರುಗಳನ್ನು ನಿರರ್ಗಳವಾಗಿ ಹೇಳುವ ಮೂಲಕ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಪಡೆದಿದ್ದಾರೆ. Changaradi, Kemataya, Kadinal Manjappa, Yasin Lingappa, P.D. Janti, S.R. Kanti, Yasin Lingappa, Virendra Patil, D. Devarajaras, R. Gundura, Ramakrishna Hegade, S.R. Bammai, Virendra Patil, S. Bangarappa, M. Veerapamali, H.D. Devegowda, J.H. Patil, S.M. Krishna, Dharam Singh, H.D. Kumarasamy, P.S. Yadurappa, B.S. Yadurappa, D.V. 1ನೇ ತರಗತಿಯ ಬಿಎಲ್ ದರ್ಶನ್ 13 ಸೆಕೆಂಡ್ಗಳಲ್ಲಿ ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಹೆಸರು ಹೇಳುವ ಮೂಲಕ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕರ್ನಾಟಕದ ಜಿಲ್ಲೆಯ ಹೆಸರುಗಳು: ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬೀದರ್, ವಿಜಯಪುರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕನ್ನಡ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಹಾಸನ, ಹಾವೇರಿ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಕನ್ನಡ, ಯಾದಗಿರಿ. ಪುಟ್ಟ ವಯಸ್ಸಿನಲ್ಲೇ ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ಅದನ್ನು ಪೋಷಿಸುವ ಕೆಲಸವನ್ನ ನಿಸರ್ಗ ಶಾಲೆಯ ಶಿಕ್ಷಕರು ಮಾಡುತ್ತಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ನಿಸರ್ಗ ಶಾಲೆ ಈ ಭಾಗದಲ್ಲಿ ಮನೆ ಮಾತಾಗಿದ್ದು, ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಿದ ಶಾಲೆಯ ಶಿಕ್ಷಕರಿಗೆ ಪೋಷಕರು ಧನ್ಯವಾದ ಅರ್ಪಿಸಿದ್ದಾರೆ. ಇದು ಗ್ರಾಮೀಣ ಭಾಗದಲ್ಲಿ ಇಂಥ ಸ್ಕೂಲನ್ನು ತೆಗೆದಿದ್ದಾರೆ, ಭಾಳ ಸಂತೋಷ. ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಅದೇ ರೀತಿಯಾಗಿ ಇಲ್ಲಿ ಒಂದು ಸ್ಕೂಲನ್ನು ಮಾಡಿದಾಗ ನಾವು ಬಳ್ಳಾರಿಯಲ್ಲಿ ವಾರ್ಡನ್ನಾಗಿ ಡ್ಯೂಟಿ ಮಾಡ್ತಿದ್ವಿ. ಅಲ್ಲಿಂದ ಬಿಟ್ಟು ಬಂದು ಇಲ್ಲಿ ನಾವು ಅಗ್ರಿಕಲ್ಚರ್ ನೋಡ್ಕೊಂಡಾಗ ಈ ಸ್ಕೂಲಿಗೆ ಒಂದು ಒಳ್ಳೆ ಚೆನ್ನಾಗೈತೆ ಅಂತ ಬರೀ ಫೇಸ್ಬುಕ್ಕಲ್ಲಿ ಆ್ಯಡಲ್ಲೇ ನೋಡಿದ್ದೆ ನಾನು. ಚೆನ್ನಾಗೆಲ್ಲ ವರ್ಕೆಲ್ಲ ಮಾಡ್ತಾರೆ ಎಲ್ಲ ಮಕ್ಕಳಿಗೆ. ಈಗ ಒಂದು ಬುನಾದಿ ಮನೆ ಕಟ್ಟಬೇಕಾದ್ರೆ ಯಾವ ಥರ ಬೇಸಿಕ್ ಅನ್ನೋದು ಮುಖ್ಯನೋ ಅದೇ ಥರ ಆಗಿ ಈ ಸ್ಕೂಲಲ್ಲಿ ಭಾಳ ಚೆನ್ನಾಗಿ ಮಕ್ಕಳಿಗೆ ಓದಿಸ್ತಾರೆ. ಎಲ್ಲ ರೀತಿಯಿಂದನೂ ಪ್ರೋತ್ಸಾಹನೂ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಈ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ವಿ. ಚೆನ್ನಾಗಾಯಿತು. ನನ್ನ ಮಗನೂ ಒಂದು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅಂತ ಒಂದು ಅಚೀವ್ ಮಾಡಿದ. ಚೆನ್ನಾಗಿತ್ತು. ಥ್ಯಾಂಕ್ಸ್. ಅವನು ಹೇಳಿರೋದು GK ಕ್ವಶನ್ಸ್. ನಾನು 64 ಕ್ವಶನ್ಗಳಿಗೆ 2 minutes 6 ಸೆಕೆಂಡಲ್ಲಿ ಆನ್ಸರ್ ಮಾಡಿದ್ದಾನೆ. ಒಳ್ಳೆ ರೆಕಾರ್ಡ್ ಆಗಿ ಚೆನ್ನಾಗಿದೆ. ಹೌದು, ಇಂಥ ಗ್ರಾಮೀಣ ಭಾಗದಲ್ಲಿ ಇಂಥ ಹೈಯರ್ ಎಜುಕೇಷನ್ ಕೊಡ್ತಿದ್ದಾರೆ. ತುಂಬ ಧನ್ಯವಾದಗಳು ನಿಸರ್ಗ ಟೀಮ್ಗೆ, ತಣಿಗೇರಿ. ತಣಿಗೆ ಈಗ ಎಲ್ಲ ಸಿಟಿಯಲ್ಲೆಲ್ಲ ಎಜುಕೇಷನ್ ಚೆನ್ನಾಗಿದೆ ಅಂತ ಎಲ್ಲ ಸಿಟಿ ಕಳಿಸ್ತಾ ಇದ್ದಾರೆ ಹಳ್ಳಿಯಿಂದ. ಈಗ ಇತ್ತೀಚೆಗೆ ಇವ್ರು ಬಂದು ಸಿಟಿಗಿಂತ ಹೆಚ್ಚಾಗಿ ಹಳ್ಳಿಗೂ ಶಾಲೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಓದಿ ಎಷ್ಟೋ ಜನ ಹಳ್ಳಿಲಿ ಓದಿ ನೌಕರಿ ತಗೊಂಡವರು ಇದ್ದಾರೆ, ಉತ್ತಮ ಸಾಧನೆ ಮಾಡಿದವರು ಇದ್ದಾರೆ. ಹಾಗಾಗಿ ಇನ್ನೂ ಉತ್ತಮ ಶಿಕ್ಷಣನೂ ಕೊಟ್ಟು ಇದಕ್ಕಿಂತ ಚೆನ್ನಾಗೂ ಕೊಡ್ಬೋದು. ಸಿಟಿಗಿಂತ ಹಳ್ಳಿನೇ ಬೆಸ್ಟು ಅಂತಲೇ ಹೇಳ್ಬೋದು. ಈಗ ನನ್ನ ಮಗನಿಗೆ ಏನೂ ಬರ್ತಿದ್ದಿಲ್ಲ, ಈ ಶಾಲೆ ಬಂದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ. ಈಗ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅಚೀವ್ ಮಾಡಿದ್ದಾನೆ. ತುಂಬ ಖುಷಿ ಆಯಿತು ಸರ್ ನನ್ನ ಮಗನ ಬಗ್ಗೆ. ಹೀಗೆ ಇನ್ನೂ ಚೆನ್ನಾಗಿ ಎಜುಕೇಷನ್ ಕೊಡ್ತಾ ಇದ್ದರೆ ಇನ್ನೂ ಶಾಲೆನೂ ಇಂಪ್ರೂವ್ ಆಗುತ್ತೆ. ವಿದ್ಯಾರ್ಥಿಗಳು ಸಹಿತ ಇನ್ನೂ ಚೆನ್ನಾಗಿ ಓದ್ತಾರೆ. ಇಲ್ಲ ಸರ್, ನಾವು ಓದಿರೋದೆಲ್ಲ ಸಿಟಿನಲ್ಲಿಯೇ.
ಅಲ್ಲೂ ಇದು ಮಾಡ್ತೀವಿ. ಈಗ ಹಳ್ಳಿಗೂ ಇದಕ್ಕಿಂತ ಸಿಟಿಗಿಂತಲೂ ಚೆನ್ನಾಗಿ ಎಜುಕೇಷನ್ ಕೊಡ್ಬೋದು ಅಂತ ಈ ನಿಸರ್ಗ ಶಾಲೆಯರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಸರ್. ಒಟ್ಟಿನಲ್ಲಿ ನಿಸರ್ಗ ಕಿರಿಯ ಪ್ರಾಥಮಿಕ ಶಾಲೆ ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಅನಾವರಣಗೊಳಿಸುವ ಕೆಲಸ ಮಾಡುತ್ತಿದ್ದು, ಶಾಲೆಯ ಆಡಳಿತ ಮಂಡಳಿಯ ಕೆಲಸಕ್ಕೆ ನಮ್ಮದೊಂದು ಸಲಾಂ ಹೇಳಿದರೆ ತಪ್ಪಾಗಲಾರದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.